ಸರ್ ನಮಸ್ಕಾರ ಸರ್. ಸರ್ ಇವತ್ತು ಒಂದು ರೇರ್ ಕಾಯಿನ್ಸ್ ಕೊಟ್ಟಿದ್ದೀನಿ ಸೇಲ್ಗೆ. ಇದು ಕಾಯಿನ್ಸು ಯಾರ್ಗನ ಬೇಕು ಅಂದರೆ ಅವ್ರ ಕಲೆಕ್ಷನ್ಗೆ ಟ್ರೈ ಮಾಡಿ ನೋಡಿರಿ. ಇದು ಸೇಲ್ಗೆ ಕೊಟ್ಟಿರೋದು. ₹2 ಕಾಯಿನ್ಸ್ ಸರ್. 2008 ಇದು ರೇರ್ ಕಾಯಿನು. ಇದೇನೆಂದರೆ ₹10 ಪ್ರಿಂಟು ಇದಲ್ಲಿ ಹೊಡೆದವ್ರೆ. ಇದು ಒಂದು ಮ್ಯೂಲ್ ಕಾಯಿನ್ ಅಂತ ಹೇಳ್ತಾರೆ. ಭಾರತ್ ಇಂಡಿಯಾ ಅನ್ನೋದು ಸ್ಟ್ರೈಟ್ ಲೈನಲ್ಲಿ ಬರ್ತದೆ. ಇದು ₹10 ರೌಂಡ್ ಶೇಪಲ್ಲಿ ಬರ್ತದೆ. ₹10 ಹೊಡೆದಿರೋ ಪ್ರಿಂಟ್ನ ಇದಲ್ಲಿ ಹೊಡೆದಿರ್ತಾರೆ. ಅದಾವುದು ನಮ್ಮ ಇಂಡಿಯಾ ಕಾಯಿನ ಇವಾಗ ₹2 ಸ್ಟೀಲ್ ಕಾಯಿನಲ್ಲಿ ನೀವು ಚೆಕ್ ಮಾಡಿ ನೋಡಿ. ಇದು ನಿಮ್ಮ ಹತ್ರ ಸಿಕ್ಕಿದ್ರೂ ನೀವು ಎತ್ತಿ ನೀವು ಸೇಲ್ ಮಾಡ್ಬೋದು. ಈ ₹2 ಏನು ವಿಷಯ ಅಂದರೆ ಈ ಥರ ರೌಂಡ್ ಶೇಪ್ ಆಗಿರಬೇಕು. ಭಾರತ್ ಇಂಡಿಯಾ ಅಂತ ರೌಂಡ್ ಶೇಪಲ್ಲಿದ್ದರೆ ಇದು ಮ್ಯೂಲ್ ಕಾಯಿನ್ ಅಂತ ಹೇಳ್ತಾರೆ. 2008 ಬರ್ತದೆ. ಚೆಕ್ ಮಾಡಿ ನೋಡಿ. ನಿಮ್ಮ ಕಾಯಿನ್ ಇದ್ದರೆ ಈ ಥರ ಕಾಯಿನ್ಸ್ ತುಂಬ ಜಾಸ್ತಿ ನಿಮ್ಮ ಹತ್ರ ಕಲೆಕ್ಷನ್ ಇಕ್ಕಿದ್ರೆ ಮಿಸ್ ಮಾಡಬೇಡ್ರಿ. ಚೆಕ್ ಮಾಡಿ. ನಿಮ್ಮ ಅದೃಷ್ಟ ಇದ್ದರೆ ಈ ಕಾಯಿನು ರೇರ್ ಕಾಯಿನ್ಸು ಕಂಡೀಷನ್ ತಗೊಂಡು ಮರಿ ಕಾಸು ಹೋಯ್ತದೆ. ನಮಗೂ ಈ ಥರ ಕಾಯಿನ್ಸ್ ಇದ್ದರೆ ನೀವು ಕಳಿಸಿ, ನೋಡಿಬಿಟ್ಟು ನಾನು ರೇಟ್ ಹೇಳ್ತೀನಿ. ನಿಮ್ಗೆ ಇಷ್ಟ ಆದರೆ ಆ ಕಾಯಿನ್ಸನ್ನ ನಮ್ಗೆ ಸೇಲ್ ಮಾಡ್ಬೋದು. ಸತ್ಯಮೇ ಜಯತೆ ಅಂತ നല്ല ಕ್ಲಿಯರಾಗಿ ಕಾಣಿಸ್ತದೆ. ಚೆನ್ನಾಗೈತೆ ಕಾಯಿನು. ಸೇಲ್ ಕೊಟ್ಟಿದ್ದೀನಿ. ನನ್ನ ನಂಬರ್ ಕೊಡ್ತೀನಿ. ಬೇಕು ಅಂದರೆ ಈ ಕಾಯಿನ ನೀವು ಫೋನ್ ಮಾಡಿ ಕೇಳಿ ಇಸ್ಕೊಬೋದು ಸರ್. ನಿಮ್ಮ ಕಾಯಿನಲ್ಲೂ ಈ ಥರ ₹2 2 ಬೆರಳು ತೋರಿಸೋ ಕಾಯಿನಲ್ಲಿ ನೀವು ಚೆಕ್ ಮಾಡಿ. ಸ್ಟೀಲ್ ಕಾಯಿನು ನಿಮ್ಮ ಕಾಯಿನಲ್ಲಿ ಈ ಥರ ರೌಂಡ್ ಶೇಪಾಗಿ ಐತಾ? ರೌಂಡ್ ಶೇಪಾಗಿದ್ದರೆ ಖಂಡಿತ ಇದನ್ನೆಲ್ಲ ಚೆನ್ನಾಗಿ ಕಾಯಿನು ಒಳ್ಳೆ ರೇಟ್ಗೆ ಹೋಯ್ತದೆ. ನಮ್ಗೆ ವಾಟ್ಸಪ್ಪಲ್ಲೇ ನೀವು ಕಳಿಸ್ರಿ. ನಾವು ವಾಟ್ಸಪ್ ನಂಬರನ್ನು ಕೊಟ್ಬಿಡ್ತೀನಿ. ಅದ್ರಲ್ಲಿ ನೀವು ಕಳಿಸಿದ್ರೆ ನಾವು ನೋಡಿಬಿಟ್ಟು ಚೆಕ್ ಮಾಡಿ ಹೇಳ್ತೀನಿ. ಇಷ್ಟ ನಾನು ರೇಟ್ ಹೇಳ್ತೀನಿ, ನಿಮ್ಗೆ ಇಷ್ಟ ಆದರೆ ಕೊಡಿ ಸರ್. ಸರ್ ನಾನು ರೇಟು ಏನಂತ ನೀವು ಕೇಳಿ ಇಸ್ಕೊಬೋದು. ಫೋನ್ ಮಾಡಿ ಕೇಳಿ ಇಸ್ಕೊಳ್ಳಿ ಸರ್. ಇವತ್ತಿನ ಈ ಕಾಯಿನೆಲ್ಲ ಡಿಮ್ಯಾಂಡ್ ಕಾಯಿನ್ ಸರ್. ನಿಮ್ಮ ಹತ್ರ ಐತೆ ಅಂತ ಚೆಕ್ ಮಾಡಿ ಸರ್. ಥ್ಯಾಂಕ್ ಯು ಸರ್.